ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಶುರುವಾಗಿರೋ ನಾಯಕತ್ವ ಬದಲಾವಣೆ ಚರ್ಚೆ ಈಗ ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ. ಡಿಕೆ ಸಿಎಂ ಆಗ್ತಾರಾ, ಸಿದ್ದರಾಮಯ್ಯ ಮುಂದುವರಿತಾರಾ ಅನ್ನೋದು ಒಂಥರ ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಕೊಂದ ಅನ್ನೋ ರೀತಿಯ ಕುತೂಹಲವನ್ನ ಉಳಿಸಿಕೊಂಡಿದೆ. ಆದ್ರೆ ಈಗ ಇನ್ನೊಂದು ಹಂತ ಮುಂದಕ್ಕೆ ನೋಡೋದಾದ್ರೆ, ಒಂದು ವೇಳೆ ಡಿಕೆ ಸಿಎಂ ಆದ್ರೆ ಮುಂದಿನ 2.5 ವರ್ಷಗಳ ಕಾಲ ಅವರ ಹಾದಿ ಸುಗಮವಾಗಿರುತ್ತಾ, ಆಂತರಿಕ ಸಮಸ್ಯೆಗಳು ಶಮನವಾಗುತ್ತಾ ಅಥವಾ ಮತ್ತೆ ಉಲ್ಬಣಿಸುತ್ತಾ, ಯಾವೆಲ್ಲ ಸಮಸ್ಯೆಗಳು ಬರಬಹುದು, ಅವುಗಳನ್ನ ಎದುರಿಸೋದಕ್ಕೆ ಡಿಕೆ ಸಮರ್ಥರಾ, ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಚರ್ಚೆಗೆ ಒಳಗಾಗ್ತಾ ಇದೆ. ಆದ್ರೆ ಈ ಬಾರಿ ಡಿಕೆಗೆ ಸಮುದಾಯದ ಮಟ್ಟದಲ್ಲಿ ದೊಡ್ಡ ಬೆಂಬಲ ಸಿಗ್ತಾ ಇದ್ದು, ಒಂದು ವೇಳೆ ಅವರಿಗೆ ಸಮಸ್ಯೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳಬಹುದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯ ಭಾರತದಲ್ಲಿ ಅತ್ಯಂತ ತಾಳ್ಮೆ ಇರೋ ರಾಜಕೀಯ ನಾಯಕ ಯಾರು ಅಂತ ನೋಡಿದ್ರೆ ಆ ಲಿಸ್ಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರು ಬಂದ್ರೆ ಅಚ್ಚರಿ ಇಲ್ಲ. ಯಾಕಂದ್ರೆ ಸರ್ಕಾರ ರಚನೆ ಮಾಡುವಾಗ ಶ್ರಮವನ್ನ ಗುರುತಿಸಿ ನಿಮಗೆ ಇಷ್ಟು ಅವರಿಗೆ ಇಷ್ಟು ಅಂತ 2.5 ವರ್ಷ ಸೂತ್ರ ಮಾಡಿ ಮುಂದೆ ನೋಡಿಕೊಂಡ್ರೆ ಆಯ್ತು ಅಂತ ಸುಮ್ನಾದ್ರು. ಆದ್ರೆ ಈಗ ಆ ಪ್ರಮುಖ ಘಟ್ಟ ಬಂದಿದೆ. ಶಾಲೆಯಲ್ಲೋ ಅಥವಾ ಕಾಲೇಜಲ್ಲೋ ಲೀಡರ್ ಆಯ್ಕೆ ಮಾಡೋ ಪ್ರಕ್ರಿಯೆ ಇದ್ರೆ ಶಿಕ್ಷಕರು ಮುಂದೆ ನಿಂತು ನಿನ್ನ ಅವಧಿ ಮುಗೀತು, ಈಗ ಅವನದ್ದು ಅಂತ ತೀರ್ಮಾನ ಮಾಡಿ ಮುಗಿಸ್ತಾ ಇದ್ರು. ಆದ್ರೆ ಇದು ರಾಜಕೀಯ. ಇಲ್ಲಿ ಎಷ್ಟೇ ಶಿಸ್ತು, ಸಂಯಮ, ಇನ್ನೊಂದು ಮತ್ತೊಂದು ಇದ್ರು ಅದೆಲ್ಲವನ್ನ ಡಾಮಿನೇಟ್ ಮಾಡೋದು ಅಧಿಕಾರ. ಆದ್ರಿಂದ ಇದು ಒಂದೇ ಸಲಕ್ಕೆ ಬಗೆಹರಿಯದೆ ಮೆಗಾ ಸೀರಿಯಲ್ ರೀತಿ ಎಳಿತಾ ಇದೆ. ಆದ್ರೆ ಇದಕ್ಕೊಂದು ಇತ್ಯರ್ಥ ಹಾಡೋ ಕೆಲಸ ಆಗುತ್ತೆ ಅನ್ನೋದನ್ನ ನಿರೀಕ್ಷಿಸಬಹುದು. ಅದು ಯಾವಾಗ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಆದ್ರೆ ಒಂದು ವೇಳೆ ಡಿಕೆ ಸಿಎಂ ಅನ್ನೋದು ಅನೌನ್ಸ್ ಆಯ್ತು ಅಂದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಡಿಕೆಗೆ ಸಿಎಂ ಪಟ್ಟ ಕೊಡೋದಕ್ಕೆ ಹೈಕಮಾಂಡ್ಗೂ ಮನಸ್ಸಿದೆ ಅನ್ನೋ ವಾತಾವರಣ ಇದೆ. ಆದ್ರೆ ಇದಕ್ಕೆ ಸಮಸ್ಯೆ ಆಗ್ತಾ ಇರೋದು ಸಿದ್ದರಾಮಯ್ಯ ಅರ್ಥಾತ್ ಸಿದ್ದರಾಮಯ್ಯ ಬಣ. ಮಾಧ್ಯಮದ ಮುಂದೆ ಹೈಕಮಾಂಡ್ ಹೇಳಿದ್ದೆ ಫೈನಲ್. ಅವರು ಡಿಕೆಯನ್ನ ಸಿಎಂ ಮಾಡ್ತಾರೆ ಅಂದ್ರೆ ನಂದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬ್ಯಾಕ್ ಎಂಡ್ ನಲ್ಲಿ ತಮ್ಮ ಆತ್ಮೀಯರನ್ನ ಮುಂದೆ ಬಿಟ್ಟು ಬೇರೆ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ. ತಮಗೆ ಸಿಎಂ ಸ್ಥಾನ ತಪ್ಪಿ ಹೋಗೋದಾದ್ರೆ ಡಿಕೆ ಕೂಡ ಸಿಎಂ ಆಗ್ಬಾರ್ದು ಅನ್ನೋ ಉದ್ದೇಶ ಇದೆ ಅನ್ನೋದೆಲ್ಲ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ಅಧಿಕೃತವಾಗಿ ಯಾರು ಕೂಡ ಒಪ್ಪಿಕೊಳ್ಳಲ್ಲ ಅನ್ನೋದು ವಾಸ್ತವ. ಆದ್ರೆ ಈಗ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವವರ ಹೇಳಿಕೆ ಡಿಕೆ ಮುಂದಿನ ದಿನಗಳನ್ನ ಯೋಚಿಸುವಂತೆ ಮಾಡಿರೋದು. ಬಹಳ ಕಾಲದಿಂದಲೂ ಸಿಎಂ ರೇಸ್ ನಲ್ಲಿ ಗುರುತಿಸಿಕೊಂಡು ಬಂದಿರೋ ಪರಮೇಶ್ವರ್ ಅವರ ಹೇಳಿಕೆ ಈಗ ಈ ವಿಚಾರಕ್ಕೆ ಪುಷ್ಟಿ ಕೊಡ್ತಾ ಇರೋದು. ಸದ್ಯದ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತೀರಾ ರಾಂಗ್ ಸ್ಟೇಟ್ಮೆಂಟ್ ಕೊಟ್ರೆ ಏನೇನೋ ಆಗುತ್ತೆ ಅಂತ ಅರಿತಿರೋ ನಾಯಕರು ಬಹಳ ಬುದ್ಧಿವಂತಿಕೆಯಿಂದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ನಿರ್ಧಾರ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಸಂಪೂರ್ಣವಾಗಿ ಒಪ್ಪಿಕೊಳ್ತೇನೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆದ್ರೆ ಇದು ಈ ವಾಕ್ಯಕ್ಕೆ ಕೇವಲ ಕಾಮಾ ಅಷ್ಟೇ, ಫುಲ್ ಸ್ಟಾಪ್ ಅಲ್ಲ. ಹಾಗೆ ಮುಂದುವರೆದು ಮಾತಾಡೋ ಅವರು, ನಾನು ಮುಖ್ಯಮಂತ್ರಿ ರೇಸ್ ನಲ್ಲಿದ್ದೇನೆ, ಆದ್ರೆ ಅಧಿಕಾರ ಬದಲಾವಣೆಯಾಗಿ ಡಿಕೆ ಮುಖ್ಯಮಂತ್ರಿ ಆದ್ರೆ ನಾವು ಅದನ್ನ ಒಪ್ಕೊಳ್ತೀವಿ ಅಂತ ಹೇಳ್ತಾರೆ. ಸರಿ, ಇದ್ರಲ್ಲೇನಿದೆ, ಅವಕಾಶ ಸಿಕ್ಕಾಗ ನಮ್ಮ ಆಸೆಗಳನ್ನ ಹೇಳ್ಕೊಳ್ಳದೆ ಇದ್ರೆ ರಾಜಕೀಯದಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯವಿಲ್ಲ. ಬಯಸಿದ್ದು ಬೇಕು ಅಂದ್ರೆ ಬಾಯಿ ಬಿಟ್ಟು ಹೇಳಲೇಬೇಕು, ಹಾಗಾಗಿ ಹೇಳಿದ್ದಾರೆ ಅಂತ ಅನ್ಕೊಳ್ಬಹುದು. ಆದ್ರೆ ಇಲ್ಲಿಗೂ ಮುಗಿಸದೆ ಇನ್ನೊಂದು ಮಾತನ್ನ ಹೇಳ್ತಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿ ಅನ್ನೋ ಒಂದು ಬಾಣ ಬಿಡೋ ಮೂಲಕ ಹೈಕಮಾಂಡ್ಗೆ ಇದನ್ನ ಇತ್ಯರ್ಥ ಮಾಡೋದು ಈಸಿ ಇಲ್ಲ ಅನ್ನೋದನ್ನ ನೆನಪು ಮಾಡ್ತಾರೆ. ಈಗ ಡಿಕೆ ಸಿಎಂ ಆದ ಬಳಿಕ ಅಥವಾ ಆಗೋ ಹೊತ್ತಲ್ಲಿ ದಲಿತ ಸಿಎಂ ಅಸ್ತ್ರ ಪ್ರಯೋಗ ದೊಡ್ಡ ಮಟ್ಟದಲ್ಲಿ ಆಗೇ ಆಗುತ್ತೆ ಅನ್ನೋದಕ್ಕೆ ಈ ಹೇಳಿಕೆ ಸಾಕ್ಷಿ. ಹೇಳಿ ಕೇಳಿ ಪ್ರಿಯಾಂಕ್ ಖರ್ಗೆ ಕೂಡ ದಲಿತ ಸಿಎಂ ರೇಸ್ ನಲ್ಲಿದ್ದಾರೆ ಅನ್ನೋದು ಹಳೆ ಸುದ್ದಿ. ಇನ್ನೊಂದು ದಿಕ್ಕಲ್ಲಿ ಆಲ್ರೆಡಿ ಕಾಂಗ್ರೆಸ್ನಿಂದ ಶಿಕ್ಷೆಗೆ ಗುರಿಯಾಗಿರೋ ರಾಜಣ್ಣ ಕೂಡ ಇಂಥದ್ದೇ ಹೇಳಿಕೆ ಕೊಟ್ಟು ಪರೋಕ್ಷವಾಗಿ ಸವಾಲ್ ಹಾಕ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮೇಲೆ ಅನುಕಂಪ ತೋರಿಸ್ತಾ ಇರೋ ರಾಜಣ್ಣ ಮೊದಲು ಪರಂ ಋಣ ತೀರಿಸಿ ನಂತರ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅರ್ಥಾತ್ ಇವರದ್ದು ಕೂಡ ದಲಿತ ಸಿಎಂ ಅಸ್ತ್ರದ ಹಾದಿ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಆದ್ರೆ ರಾಜಣ್ಣ ಇನ್ನೂ ಒಂದಷ್ಟು ವಿಷಯಗಳನ್ನ ಹೇಳಿದ್ದು ಡಿಕೆ ಮುಂದಿನ ಹಾದಿ ಯಾಕೆ ಕಷ್ಟ ಅನ್ನೋದಕ್ಕೆ ಸ್ಪಷ್ಟ ಚಿತ್ರಣ ಕೊಡ್ತಾ ಇದೆ. 2013ರಲ್ಲಿ ಪರಮೇಶ್ವರ್ ಪಕ್ಷವನ್ನ ಅಧಿಕಾರಕ್ಕೆ ತಂದರೂ ಸೋತು ಹೋದ್ರು. ಪರಮೇಶ್ವರ್ ಆದ್ರೆ ದುರಾದೃಷ್ಟವಶಾತ್ ಸೋತು ಹೋದ್ರು. ಆದ್ರೆ ಇವರು ಅಂದ್ರೆ ಡಿಕೆ ಶಿವಕುಮಾರ್ ಈಗ ಕೂಲಿ ಕೇಳ್ತಾ ಇದ್ದಾರೆ. ಆದ್ರೆ ಪರಮೇಶ್ವರ್ ಅವರದ್ದು ಕೂಲಿ ಇದೆಯಲ್ಲ, ಅವರದ್ದು ಹಳೆಯ ಕೂಲಿ, ಮೊದಲು ಅದನ್ನ ಚುಕ್ತಾ ಮಾಡ್ಲಿ, ಆಮೇಲೆ ಇವರ ವಿಚಾರ ನೋಡೋಣ ಅಂತಾರೆ. ಹಾಗೆ ಮುಂದುವರೆದು, ನನ್ನದು ಸಿದ್ದರಾಮಯ್ಯ ಸಿಎಂ ಆಗಿರ್ಬೇಕು ಅನ್ನೋ ಅಭಿಪ್ರಾಯ, ಅನಿವಾರ್ಯತೆ ಬಂದ್ರೆ ಪರಮೇಶ್ವರ್ ಸಿಎಂ ಆಗ್ಲಿ, ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿರೋದು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅಲ್ವಾ, ಈಗಲೂ ಸಿಎಲ್ಪಿಯಲ್ಲಿ ತೀರ್ಮಾನ ಆಗ್ಬೇಕು, ಸಿಎಲ್ಪಿಯಲ್ಲೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ಯಾರಾದ್ರೂ ಕೇಳಿದಾರಾ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ನೇರವಾಗಿ ಡಿಕೆಯನ್ನ ಎದುರು ಹಾಕಿಕೊಳ್ಳೋದು ಬೇಡ ಅನ್ನೋ ಹಾಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಅವರ ಕಡೆಯಿಂದ ಬರುತ್ತೆ.
ನಾಯಕತ್ವ ಗೊಂದಲ ಬಗೆಹರಿಬೇಕಾದ್ರೆ ವಿಧಾನಸಭೆಯನ್ನ ವಿಸರ್ಜಿಸಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಚುನಾವಣೆಯಲ್ಲಿ ಗೆದ್ದ ನಂತರ ಡಿಕೆ ಶಿವಕುಮಾರ್ 5 ವರ್ಷ ಮುಖ್ಯಮಂತ್ರಿ ಆಗಿರ್ಲಿ ಅಂತಲೂ ಹೇಳ್ತಾರೆ. ಅಲ್ಲಿಗೆ ಡಿಕೆ ಸಿಎಂ ಆದ್ಮೇಲೆ ಯಾರನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋದರ ರಫ್ ಇಮೇಜ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಸಿಎಂ ಘೋಷಣೆ ಮಾತ್ರವಲ್ಲದೆ ಸಚಿವ ಸಂಪುಟ ಪುನಾರಚನೆ ಕೂಡ ದೊಡ್ಡ ಸವಾಲಾಗಿರೋದ್ರಿಂದ ಹೆಜ್ಜೆ ಹೆಜ್ಜೆಗೂ ಭಿನ್ನಮತ, ಅಸಮಾಧಾನಗಳು ಹೆಚ್ಚಾಗಬಹುದು. ಅಲ್ಲದೆ ದಲಿತ ಸಿಎಂ ಮಾಡೋದಕ್ಕೆ ಅವಕಾಶ ಇತ್ತು, ಆದ್ರೂ ಕೂಡ ಮಾಡ್ಲಿಲ್ಲ. ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರು ದಲಿತ ಸಿಎಂ ಮಾಡಿ ಅಂತ ಹೇಳೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರು, ಆದ್ರೂ ಮಾಡ್ಲಿಲ್ಲ ಅನ್ನೋದು ದಟ್ಟವಾಗಿ ಹರಡಿಕೊಳ್ಳುತ್ತೆ. ಅಹಿಂದ ಮತಗಳಿಂದಲೇ ಗೆದ್ದು ಬಂದಿರೋ ಕಾಂಗ್ರೆಸ್ಗೆ ಅಹಿಂದವೇ ಬೇಡವಾಗಿದೆ. ಸಿದ್ದರಾಮಯ್ಯ ಇದ್ದಾಗಲೇ ಚೆನ್ನಾಗಿತ್ತು. ಇಂಥ ಮಾತುಗಳು, ನಡೆಗಳನ್ನ ಫೇಸ್ ಮಾಡೋದು ಡಿಕೆಶಿಗೆ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಬಹುದು ಅನ್ನೋದು ಮೇಲ್ನೋಟಕ್ಕೆ ಪಕ್ಕಾ ಆಗ್ತಾ ಇದೆ. ಸರಿ, ಈಗ ಹೈಕಮಾಂಡ್ ಇದನ್ನೇ ಬಲ ಮಾಡಿಕೊಂಡು ಡಿಕೆಗೆ ಸಿಎಂ ಸ್ಥಾನ ಕೊಡ್ಲಿಲ್ಲ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಅಂದ್ರೆ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಳ್ಳುತ್ತೆ. ಯಾಕಂದ್ರೆ 2023ರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಗ್ಯಾರಂಟಿ ಎಷ್ಟು ಪರಿಣಾಮಕಾರಿ ಆಯ್ತೋ ಡಿಕೆ ಶಿವಕುಮಾರ್ ಕೂಡ ಅಷ್ಟೇ ಕಾರಣ. ದೊಡ್ಡ ಮಟ್ಟದಲ್ಲಿ ಪಕ್ಷದ ಮೇಲೆ ನಿಷ್ಠೆ ತೋರಿ ಪ್ರಚಾರ ಕಾರ್ಯದಲ್ಲಿ ಮುಳುಗಿದ್ದು ಡಿಕೆ. ಇದನ್ನ ನೋಡಿರೋ ಜನರು ಕಷ್ಟಪಟ್ಟಿದ್ದು ಡಿಕೆ, ಸಿಎಂ ಆಗಿದ್ದು ಸಿದ್ದು ಅನ್ನೋದನ್ನ ಆಲ್ರೆಡಿ ಹೇಳ್ತಾ ಬಂದಿದ್ರು. ಆದ್ರೂ ಕೂಡ ತಾಳ್ಮೆ ವಹಿಸಿ ಅರ್ಧ ಅವಧಿ ಬಿಟ್ಟುಕೊಟ್ಟು ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ರು. ಈಗ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಇದು ತಮ್ಮ ಸಮುದಾಯಕ್ಕೆ ಮಾಡಿರೋ ದ್ರೋಹ ಅನ್ನೋದನ್ನ ಕಂಡುಕೊಳ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಗೆಲ್ಲುವಲ್ಲಿ ಡಿಕೆ ಸಿಎಂ ಆಗ್ತಾರೆ ಅನ್ನೋ ಫ್ಯಾಕ್ಟರ್ ನಿಂದ ಬಂದ ಒಕ್ಕಲಿಗ ವೋಟ್ಗಳು ಇದ್ವು. ಇನ್ನೊಂದು ದಿಕ್ಕಲ್ಲಿ ಪೂಜ್ಯ ನಿರ್ಮಲಾನಂದನಾಥ ಶ್ರೀಗಳು ಕೂಡ ಉಳಿದ ಅವಧಿಗೆ ಡಿಕೆ ಸಿಎಂ ಆಗೋದು ಸೂಕ್ತ ಅಂತ ಹೇಳಿದ್ದಾರೆ. ಆದ್ರಿಂದ ಈಗ ಹೈಕಮಾಂಡ್ ಮಾತು ತಪ್ಪಿದ್ರೆ ಪರಿಣಾಮ ಎದುರಿಸಬೇಕಾಗೋ ಸಿಗ್ನಲ್ ಸಿಕ್ಕಿದೆ. ಸರಿ, ಒಕ್ಕಲಿಗರನ್ನ ಗಮನದಲ್ಲಿ ಇಟ್ಕೊಂಡೆ ಸಿಎಂ ಸ್ಥಾನ ಕೊಟ್ರು ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ಹೈಕಮಾಂಡ್ ಕೆಲಸ ಮುಗೀತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಮುಂದಿನ 2.5 ವರ್ಷ ಡಿಕೆ ಹಾದಿ ಸುಗಮ ಮಾಡೋ ಜವಾಬ್ದಾರಿ ಕೂಡ ಹೈಕಮಾಂಡ್ ಮೇಲೂ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಣ ರಾಜಕೀಯ ಇದೆ ಅನ್ನೋದು ಹೈಕಮಾಂಡ್ಗೆ ಈಗ ಗೊತ್ತಾಗ್ತಾ ಇರೋದಲ್ಲ, ಸರ್ಕಾರ ರಚನೆ ಹೊತ್ತಲ್ಲೇ ನೋಡಿದ್ರು. ಆದ್ರೂ ಕೂಡ ಡಿಕೆ ತಮ್ಮ ಬಣವನ್ನ ಕಂಟ್ರೋಲ್ ಮಾಡಿ ಯಾರು ಸರ್ಕಾರಕ್ಕೆ ತೊಂದರೆ ಕೊಡದಂತೆ ಮ್ಯಾನೇಜ್ ಮಾಡ್ಕೊಂಡು ಬಂದ್ರು. ಆದ್ರೆ ಸಿದ್ದರಾಮಯ್ಯ ಬಣದಿಂದ ಇದು ಉಲ್ಲಂಘನೆ ಆದ್ರೆ ಆಡಳಿತ ನಡೆಸೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಅಸಮಾಧಾನ ಮತ್ತೆ ಮೂಡುತ್ತೆ. ಕೆಲ ಮಾಹಿತಿಗಳ ಪ್ರಕಾರ ಮುಂದಿನ ಎಲೆಕ್ಷನ್ಗೆ ಕಾಂಗ್ರೆಸ್ ಹೆಜ್ಜೆ ಇಡೋದೇ ಡಿಕೆಯನ್ನ ಮುಂದಿಟ್ಕೊಂಡು ಅವರ ಮೂಲಕ ಒಕ್ಕಲಿಗ ಸಮುದಾಯದ ಮತಗಳನ್ನ ಪಡಿಬೇಕು ಅಂತಿದ್ದಾರೆ ಅನ್ನೋ ಸುದ್ದಿ ಇದೆ. ಈಗ ಅವರನ್ನ ಡಿಸ್ಟರ್ಬ್ ಮಾಡಿದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ರಾಜಕೀಯ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗಬಹುದು, ಕೈಗೆ ದುಬಾರಿ ಆಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಏನು ಇಷ್ಟೇನಾ ಸಮಸ್ಯೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಇನ್ನೊಂದು ದಿಕ್ಕಲ್ಲಿ ಎಂಬಿ ಪಾಟೀಲ್ ಕೂಡ ಸಿಎಂ ಆಕಾಂಕ್ಷಿ, ಅವರು ಕೂಡ ಪ್ರಬಲ ಸಮುದಾಯದವರೇ. ಅವರನ್ನ ಮುಂದಿಟ್ಕೊಂಡೆ ಈ ಹಿಂದೆ ಪ್ರತ್ಯೇಕ ಧರ್ಮದ ದನಿ ಏರಿಸೋ ಕೆಲಸ ಆಗಿತ್ತು. ಓವರ್ ಆಲ್ ಆಗಿ ಹೇಳೋದಾದ್ರೆ ಹಿಂದೂಗಳ ವಿಭಜನೆ ಸೂತ್ರವನ್ನೇ ಗಟ್ಟಿ ಮಾಡ್ಕೊಂಡ್ರು. ಆದ್ರೆ ಈಗ ಅದೇ ಬ್ಯಾಕ್ ಫೈರ್ ಆಗ್ಬೋದು ಎನ್ನಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.